ನಮಸ್ಕಾರ ವೀಕ್ಷಕರೇ. ಮೆಟಾ ಒಂದು ಕಂಪನಿ ಇದೇನು ಮಾಡ್ತಾ ಇದೆ, ನಮ್ಮ ಇನ್ಫಾರ್ಮೇಷನ್ಗಳನ್ನ, ಪ್ರೈವೇಸಿ ಇನ್ಫಾರ್ಮೇಷನ್ಗಳು ಅಂದರೆ ನಾವು ಯಾರ್ಯಾರಿಗೆ ವಿಷಯಗಳನ್ನ ಶೇರ್ ಮಾಡಿರ್ತೀವಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಫೋನ್ ನಂಬರ್ ಇನ್ಕ್ಲೂಡಿಂಗ್ ನಮ್ಮ ಹವ್ಯಾಸಗಳು ಎಲ್ಲ ಕೂಡ ಟ್ರ್ಯಾಕ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್, ನಾವು ಫೋಟೋಗಳನ್ನ ಶೇರ್ ಮಾಡ್ಕೊಳ್ತಾ ಇರ್ತೀವಿ, ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತಾ ಇರ್ತೀವಿ, ಈ ರೀತಿ ಹೋಗಿದ್ದೀವಿ, ಈ ರೀತಿ ಫೋಟೋ ಹಾಕೊಂಡ್ವಿ, ಇಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದೀವಿ, ಇಂಥ ಡೇಟಾಗಳನ್ನೆಲ್ಲ ಕಂಪ್ಲೀಟ್ ಆಗಿ ಅದು ಟ್ರ್ಯಾಕ್ ಮಾಡ್ತಾ ಹೋಗುತ್ತೆ. ಇವತ್ತು ಇದೇ ವಿಷಯಗಳನ್ನ ಇವರು ಹೇಳ್ತಾ ಇರೋದು. ಇಲ್ಲಿ ಮೆಟಾ ಒಂದು ಕಂಪ್ನಿನಲ್ಲಿ ಎಷ್ಟೊಂದು ಅಪ್ಲಿಕೇಶನ್ಗಳು ನಾವು ಬಳಸ್ತಿದ್ವಿ. ಎಕ್ಸಾಂಪಲ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಮೆಸೆಂಜರ್, ಥ್ರೆಡ್ಸ್, ಇದೆಲ್ಲ ಬಳಸ್ತಾ ಇದೀವಲ್ಲ, ಇದೆಲ್ಲ ಕೂಡ ಒಂದಕ್ಕೆ ಲಿಂಕ್ ಆಗಿದೆ ಮೆಟಾ. ಈ ಮೆಟಾ ಏನ್ ಮಾಡ್ತಾ ಇದೆ ಅಂತಾನೆ ಈ ವ್ಯಕ್ತಿ ಎಕ್ಸ್ಪ್ಲೈನ್ ಮಾಡ್ತಾರೆ. Starting December 16th, Meta will start reading your DMs. Every conversation, every photo, every voice message fed into AI and used for profit. So here's how to stop it. Now, they make this intentionally difficult on purpose, and you can only do this on desktop. You cannot do this from the mobile app. So first, you're going to visit privacycenter.instagram.com, and it's going to take you to this page here. And what you want to do is you click on other policies and articles, and you'll see where it says how Meta uses information for generative AI models and features. Click here, and the third option is privacy and generative AI. You open this, scroll to the bottom, and you'll see it says whether you use Meta products or not, anyone can submit requests related to their personal information from third parties being used to develop and improve AI at Meta. You click on learn more and submit requests here, and this is the form that you want to submit. So you click this, fill out this information here, and send this, and this is how you submit to opt out of Meta using your information to improve their AI services. ಕೇಳಿದ್ರಲ್ಲ, ಫ್ರಮ್ ಡಿಸೆಂಬರ್ 16th ಇಂದ ಇದು ಆಗ್ತಾ ಇದೆ. ಅಂದ್ರೆ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್, ಫೋಟೋಸ್, ವಾಯ್ಸ್ ಮೆಸೇಜಸ್ ಎಲ್ಲ ಕೂಡ ಟ್ರ್ಯಾಕ್ ಮಾಡುತ್ತೆ AI ಮೂಲಕ. ಈ ಮೆಟಾ ಅನ್ನೋ ಒಂದು ಕಂಪನಿ ಅದೇನ್ ಮಾಡುತ್ತೆ, ನಮ್ಮ ಇನ್ಫಾರ್ಮೇಶನ್ಗಳನ್ನ ಬೇರೆ ರೀತಿ ಬಳಸ್ಕೋಬಹುದು. ಅದಕ್ಕೆ ಇದನ್ನ ನಾವು ಅವಾಯ್ಡ್ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಯಾವ ಸ್ಟೇಜಸ್ಗೆ ಹೋಗಿ, ಅದು ಮೊಬೈಲ್ನಲ್ಲಿ ಮಾಡೋದಕ್ಕಾಗೋದೇ ಇಲ್ಲ, ಕಂಪ್ಯೂಟರ್ಗೆ ಹೋಗಿ ಅದರಲ್ಲಿ ಈ ಸೆಟ್ಟಿಂಗ್ಗಳನ್ನ ಆಫ್ ಮಾಡಿದ್ರೆ, ಅಂದ್ರೆ ನಮ್ಮ ಪ್ರೈವೇಸಿ ಡೇಟಾ ಎಲ್ಲೂ ಕೂಡ ಯಾರಿಗೂ ಶೇರ್ ಆಗಬಾರ್ದು, ಇಲ್ಲ ಏನು ಅದನ್ನ ರೀಡ್ ಮಾಡಬಾರ್ದು ಅನ್ನೋ ರೀತಿ ನಾವು ರಿಕ್ವೆಸ್ಟ್ ನ ಕೊಟ್ಟರೆ ಮಾತ್ರ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ಅಂದ್ರೆ ನಮ್ಮ ಇನ್ಫಾರ್ಮೇಶನ್ಗಳು AI ಮೂಲಕ ಎಲ್ಲೆಲ್ಲಿ ಹೋಗುತ್ತೋ, ಏನೇನು ಬಳಕೆ ಆಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಇಂಥದ್ದೆಲ್ಲ ಬಂದು ನಮ್ಮನ್ನ ಟ್ರ್ಯಾಕ್ ಮಾಡೋದಕ್ಕೋಸ್ಕರನೇ ಮಾಡಿರುವಂತ ಕೆಲವಷ್ಟು ಆ್ಯಪ್ಗಳು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರೋ, ನಮ್ಮ ಪ್ರೈವೇಸಿ ನಮ್ಮ ಹತ್ರನೇ ಇರಬೇಕು ಅಂದ್ರೆ ಆದಷ್ಟು ಇದನ್ನ ಆಫ್ ಮಾಡ್ಕೊಳ್ಳಿ.